ಸಾಯಂಕಾಲ ಹೊತ್ನ್ಯಾಗ ನನ್ನ ಅಕೌಂಟ್ನಾಗ ಸಡನ್ಲಿ 14,000 ರೂಪಾಯಿ ಏನಾಗ್ಬಿಡುತ್ತಂದ್ರೆ ಕ್ರೆಡಿಟ್ ಆಗುತ್ತಾ. ಅದು ಎಲ್ಲಿಂದ ಕ್ರೆಡಿಟ್ ಆಗೈತಪ್ಪ ಅಂತ ನಾನು ನೋಡ್ತೀನಿ. ಅದು USD 168.5 US$ ಅಮೌಂಟ್. ಅದು ನನಗೆ ಕನ್ಫ್ಯೂಸ್ ಆಗಿಬಿಡ್ತು, ಇದು ಅಮೌಂಟ್ ಎಲ್ಲಿಂದ ಬಂದೈತಿ ಹೆಂಗೆ ಅಂತೇಳಿ. ಸೊ ಹಾಗಾಗಿ ನಾ ಏನು ಮಾಡಿದ್ನ ಅಂತಂದ್ರೆ ಅದನ್ನು ಫೋಟೋ ಹೊಡೆದು ನಾನು ಸ್ಟೇಟಸ್ ಇಟ್ಟೆ. ಆವಾಗ ನನ್ನ ಸ್ಟೂಡೆಂಟ್ ಅಭಿಷೇಕ್ ಕಿಣಿಗಿ ಅಂತೇಳಿ ಅವ ಹೇಳಿದ, ಸರ್ ಅದು ಗೂಗಲ್ ಆ್ಯಡ್ಸೆನ್ಸ್ ಇಂದ ಬಂದಿರುವಂಥದ್ದು, ಐರ್ಲೆಂಡ್ ದೇಶದಿಂದ ಬಂದಿರುವಂಥ ಅಮೌಂಟು ಅಂತ. ಆವಾಗ ನನಗೆ ಗೊತ್ತಾಯಿತು. ಮತ್ತೆ ಅವ ಏನು ಹೇಳಿದ್ನಂತಂದ್ರೆ ಯೂಟ್ಯೂಬ್ ಚಾನಲಿಂದ ನಿಮ್ಗೆ ಅಮೌಂಟ್ ಬಂದಿದೆ ಸರ್ ಅಂತ ಅಂದರು. ವಾವ್ ಅಂತ ಅಂದೆ. ನಾನು ಗಾಬರಿ ಆಗ್ಬಿಟ್ಟಿತ್ತು ನನಗೆ, ಇವು ಅಮೌಂಟ್ ಹಂಗೆ ಹಿಂಗೂ ಬಂತಲ್ಲ ಅಂತೇಳಿ. ಬಟ್ ಆದರೆ ಈ ಅಮೌಂಟ್ ಬರಬೇಕಾದ್ರೆ ಇದ್ರ ಹಿಂದೆ ಬಹಳಷ್ಟಕ್ಕೊಂದು ಶ್ರಮ ಇದೆ. ನಾನು 2 ವರ್ಷಗಳಿಂದ ಯೂಟ್ಯೂಬಲ್ಲಿ ಎಜುಕೇಷನ್ ರಿಲೇಟೆಡ್ ಮತ್ತು ಅದು ಬಯಾಲಜಿ ರಿಲೇಟೆಡು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ. ಯಾವುದೇ ಕಾಮಿಡಿ ಇಲ್ಲ, ಡ್ಯಾನ್ಸ್ ಇಲ್ಲ, ಮತ್ತು ಯಾವುದೇ ಬೇರೆ ವಿಡಿಯೋಸ್ಗಳಂತೂ ಇಲ್ಲ. ಓನ್ಲಿ ಎಜುಕೇಷನ್ ಪರ್ಪಸಲ್ಲಿ ಇರುವಂಥ ವಿಡಿಯೋಸು. ಅವಾಗ ಏನಾಯ್ತು ಅಂತಂದರೆ ಹಾಗೆ ಮಾತಾಡ್ತಾ ಒಂದಿಬ್ಬರು ಫ್ರೆಂಡ್ಸ್ ಕೂಡಿದ್ರು. ಅವ್ರು ಜಸ್ಟ್ 9th ಸ್ಟ್ಯಾಂಡರ್ಡ್ ಇರುವಂಥ ಸ್ಟೂಡೆಂಟ್ಸು. ನಾನು ಹೇಳಿದೆ ಹಿಂಗೆ ಯೂಟ್ಯೂಬ್ ಚಾನಲ್ ಇದೆ, ಸೊ 9K ಫಾಲೋವರ್ಸ್ ಇದ್ದಾರೆ, ಸೊ ಈ ರೀತಿ ಅರ್ನಿಂಗ್ ಇಷ್ಟ ಆಗಿದೆ ಮತ್ತು ಮೊನಿಟೈಸೇಷನ್ನು ಕೂಡ ಆಗಿದೆ ಅಂತ. ಅವರು ಕೇಳಕ್ಕೆ ಗಾಬರಿ ಆಗಿಬಿಟ್ರು. ಹೌದ್ರಿ ಸರ್ ಅಂತ. ಹೌದಪ್ಪ ಅಂತ ಹೇಳಿದೆ. ಅದಕ್ಕಿಂತ ಮುಂಚೆ ಮೊನಿಟೈಸೇಷನ್ ಎಲ್ಲ ಇತ್ತು, ಎಲ್ಲ ವೀಡಿಯೋಸ್ಗಳನ್ನು ಹಾಕ್ತಾ ಇದೆ. ಬಟ್ ಒಂದು ಜುಗುಪ್ಸೆ ಏನಾಗಿತ್ತು ಅಂತಂದರೆ ಅಮೌಂಟ್ ಯಾಕೆ ಬರಲ್ಲ, ಅಮೌಂಟ್ ಹೇಗೆ ತೆಗಿಬೇಕಂತ. ಸೊ ಆಮೇಲೆ ಆ್ಯಡ್ಸೆನ್ಸಿಂದ ಒಂದು ಇಮೇಲ್ಗೆ ಮೆಸೇಜ್ ಬಂತು, ನಿಮ್ಮದು ಪರ್ಮನೆಂಟ್ ಅಡ್ರೆಸ್ಸನ್ನು ಕಳಿಸ್ಕೊಡಿ ಅಂತ. ನಾನು ಪರ್ಮನೆಂಟ್ ಅಡ್ರೆಸ್ಸನ್ನು ಕೂಡ ಕಳಿಸ್ಕೊಟ್ಟೆ. ನನ್ನ ಅಡ್ರೆಸ್ಸಿಗೆ ಅವರು ಆ್ಯಡ್ಸೆನ್ಸದ್ದು ಒಂದು ಕಾಪಿಯನ್ನು ಸಹಿತ ಪೋಸ್ಟ್ ಮಾಡಿ ಕಳಿಸಿದ್ರು. ಆಮೇಲೆ ಅವರಿಬ್ಬರು ಸ್ಟೂಡೆಂಟ್ಸ್ ಏನಿದ್ರಲ್ಲ ಅವರು ಗಂಟೆ ಬಿದ್ದುಬಿಟ್ರು, ಸರ್ ಅದು ನೆಕ್ಸ್ಟ್ ಸ್ಟೆಪ್ ಏನೈತಿ ಅದನ್ನು ಮಾಡೋಣ ಅಂತ. ನಾನು ಅದನ್ನು ತಲೆನೇ ಕೆಡಿಸ್ಕೊಂಡಿದ್ದಿಲ್ಲ. ಸೊ ಅವಾಗ ಏನು ಮಾಡಿದೆ ಅಂತಂದ್ರು, ಮನೆಗೆ ಬಂದು ಯೂಟ್ಯೂಬಲ್ಲಿ ನೋಡಿಕೊಂಡು ಲ್ಯಾಪ್ಟಾಪ್ ಓಪನ್ ಮಾಡಿ ಅದರ ನೆಕ್ಸ್ಟ್ ಪ್ರೊಸೆಸ್ ಏನಿತ್ತು ಅಂತಂದರೆ ಟ್ಯಾಕ್ಸ್ ಇನ್ಫಾರ್ಮೇಷನನ್ನು ಫಿಲ್ ಮಾಡೋದಿತ್ತು. ಆ ಟ್ಯಾಕ್ಸ್ ಇನ್ಫಾರ್ಮೇಷನನ್ನು ಬಹಳ ಕರಾರಾಗಿ ಫಿಲ್ ಮಾಡಿದರು. ಅದರಲ್ಲಿ ನಮ್ಮ ಹೆಸರು ಕೇಳ್ತಾರೆ, ನಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಬ್ಯಾಂಕ್ ಅಕೌಂಟ್ ಕೇಳ್ತಾರೆ, ಯಾವ ಬ್ರಾಂಚ್ ಕೇಳ್ತಾರೆ, IFSC ಕೋಡ್ ಕೇಳ್ತಾರೆ, ನಮ್ಮ ಪ್ಯಾನ್ ಕಾರ್ಡ್ ನಂಬರನ್ನು ಕೇಳ್ತಾರೆ, ಮತ್ತು ಕೆಲವೊಂದಿಷ್ಟು ಆರ್ಟಿಕಲ್ಸ್ಗಳಿದ್ದಾವೆ. ಅಂದರೆ 50% ಅಮೌಂಟ್ ಡಿಡಕ್ಟ್ ಆಗುವಂಥ ಕೆಲವೊಂದಿಷ್ಟು ಆರ್ಟಿಕಲ್ಸ್ಗಳನ್ನು ಕೂಡ ಸೆಲೆಕ್ಟ್ ಮಾಡಿದರು. ಎಲ್ಲ ಓಕೆ ಆದಮೇಲೆ ಆ ಹುಡುಗರು ಏನು ಹೇಳಿದ್ರು ಅಂದರೆ, ಸರ್ ಒಂದು ಸ್ವಲ್ಪ ದಿವಸ ಕಾಯಿರಿ ಅಂತ ಅಂದರು. ಎಕ್ಸಾಕ್ಟ್ಲಿ ಒಂದು 3 ದಿನ ಆದ ನಂತರ ಅಮೌಂಟ್ ಕ್ರೆಡಿಟ್ ಆಯಿತು. ಈ ಕ್ರೆಡಿಟ್ ಆಗಿದ್ದಕ್ಕೆ ಅವ್ರು ಹೇಳಿದ್ರು, ಸರ್ ಪಾರ್ಟಿ ಕೊಡಿಸ್ಬೇಕು ನೋಡ್ರಿ ಅಂತ. ಅದಕ್ಕೆ ನಾನು ಕೂಡ ಓಕೆ ಆಯ್ತಪ್ಪ ಪಾರ್ಟಿ ಕೊಡಿಸ್ತೀನಿ ಅಂತಂದೆ. ಪಾರ್ಟಿ ಕೊಡಿಸ್ತೀನಿ ಅಂತನೂ ಪುರ್ಸತ್ತಿಲ್ಲ, ಅವ್ರದ್ದು ಕಾಲ್ ಬಂದೇ ಬಿಡುತ್ತೆ ನೋಡ್ರಿ. ಹಲೋ, ಹಾಂ ಬರ್ತೀನೋಳ. ಯಾವುದು ರಾಜಧಾನಿ ರೆಸ್ಟೋರೆಂಟಾ? ಆಯ್ತು, ಓಕೆ. ಈಗ ನಾನು ರಾಜಧಾನಿ ರೆಸ್ಟೋರೆಂಟ್ ಹೋಗಿ ಅವ್ರಿಗೆ ಪಾರ್ಟಿ ಕೊಡಿಸ್ತೀನಿ. ಅವರಿಂದ ನನಗೆ ಇಷ್ಟೆಲ್ಲ ಹೆಲ್ಪ್ ಆಗ್ಯದ. ಅವ್ರಿಗೆ ನಾನು ಬಹಳಷ್ಟು ಥ್ಯಾಂಕ್ಸನ್ನು ಹೇಳ್ತೀನಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಗ್ರೋ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾ ಇರಿ. ನೀವು ಕೂಡ ಬೇರೆಯವರಿಗೆ ವಿಡಿಯೋಸ್ಗಳು ಶೇರ್ ಮಾಡಿ. ನೋಡ್ರಿ, ನಾವು ಟ್ರೆಂಡ್ಸ್ ಪಕ್ಕದಲ್ಲಿರುವಂಥ ಕಾಳಿದಾಸ್ ಸರ್ಕಲ್ ಟ್ರೆಂಡ್ಸ್ ರಾಜಧಾನಿ ರೆಸ್ಟೋರೆಂಟ್ ಒಳಗೆ ಬಂದೀವಿ. ಇವರಿಬ್ಬರು ಆರ್ಡರ್ ಮಾಡಕಂತ ಹೇಳಿ ಡಿಸ್ಕಸ್ ಮಾಡಕತ್ತಾರ, ಏನೇನು ತರಿಸೂನು ಅಂತೇಳಿ. ನಾನು ಸುಮ್ಮನೆ ಅವ್ರು ನೋಡ್ಕೋತ ಕೂತು ಬಿಟ್ಟೀನಿ. ಹುಡುಗರು ಯಾವ್ದು ಆರ್ಡರ್ ಮಾಡ್ತಾರೆ ಮಾಡಲಿ ಬಿಡಂತೇಳಿ ಕಾಯ್ಕೊಂತ ಏನಾರು ಆರ್ಡರ್ ಮಾಡ್ತಾರೆ ಇಲ್ಲ. ಮತ್ತು ನನಗೂ ಕೂಡ ಕೇಳಿದ್ರೆ, ಸರ್ ಏನು ಆರ್ಡರ್ ಮಾಡೋದು ನೋಡ್ರಿ ಇಲ್ಲಿ ಅಂತೇಳಿ. ಅದಕ್ಕೆ ನಾನೇನು ಹೇಳಿಲ್ಲ, ನೀವು ಏನು ತೊಗೊತೀರಿ ಅದನ್ನು ತೊಗೋರಿ ಅಂತ ಹೇಳಿದೆ. ಅದಕ್ಕೆ ಅವರು ಆರ್ಡರ್ ಮಾಡಿದ್ರು. ಏನೇನು ಆರ್ಡರ್ ಮಾಡ್ಯಾರ ಅಂತಂದ್ರೆ, ಮೊದಲು ಮಸಾಲ ಪಾಪಡ್ ತೊಗೊಂಬಂದಾರೆ ಸ್ಟಾರ್ಟರ್ ಅಂತೇಳಿ. ಮಸಾಲ ಪಾಪಡ್ ತಿನ್ನಕತ್ತವೆ. ಅಷ್ಟು ಮಸಾಲ ಪಾಪಡ್ ತಿಂದಮೇಲೆ ಮತ್ತು ನಾ ಏನು ಆರ್ಡರ್ ಮಾಡಿರೋರು ಪನ್ನೀರ್ ಟಿಕ್ಕಾ ಪನ್ನೀರ್ ಆರ್ಡರ್ ಮಾಡ್ಯಾರ. ದೆನ್ ನೆಕ್ಸ್ಟು ಮಶ್ರೂಮ್ ಮಂಚೂರಿಯನ್ ಭಾಳ ತುಂಬ ಚೆನ್ನಾಗಿತ್ತು. ಹಂಗೆ ನಾವು ತಿನ್ಕೊಂತ ಏನು ಮಾಡಿದ್ವಿ ಅಂದರೆ ಡಿಸ್ಕಸ್ ಮಾಡಾಕ್ತಿದ್ವಿ ಹೆಂಗೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದು ಅದ್ರ ಬಗ್ಗೆನೂ ಸಹಿತ. ಮತ್ತು ನಾನು ನನ್ನ ಫ್ರೆಂಡ್ಗಾಗಿ ಕಾಯ್ತಾ ಇದ್ದೆ. ಇನ್ನೊಬ್ಬ ಫ್ರೆಂಡ್ ಬರ್ತೀನಂತ ಹೇಳಿದ್ದ, ಅವ್ನು ಬರಲೇ ಇಲ್ಲ. ಬಟ್ ಅವ್ನು ಪ್ಲೇಟ್ 2 ಕಾಯ್ತಾ ಇದ್ದು ಅವ್ನ ಸಲುವಾಗಿನೇ. ನೆಕ್ಸ್ಟ್ ಅಂತೂ ಹೊರಗೆ ನೋಡ್ತೀನಿ ಬಂದ ಅವ್ನು ಕೂಡ ಕುಂದ್ರಿಸಿದ್ದೀವಿ. ಅವ್ನು ಉಳಿಸಿಬಿಟ್ಟಿದ್ದು. ಅಷ್ಟೊತ್ತಿಗೆ ನಾವೆಲ್ಲ ತಿಂದುಬಿಟ್ಟಿದ್ವಿ. ಯಾವುದಂದ್ರೆ ಮಸಾಲ ಪಾಪಡು ಮತ್ತು ಯಾವುದಿದೆ ಮಶ್ರೂಮ್ ಮಂಚೂರಿಯನ್ ಎಲ್ಲ ತಿಂದಿದ್ದೀವಿ. ಅವಂಗೆ ಹಾಕ್ಕೊಟ್ಟಿವಿ, ನೀನು ತಿನ್ನಪ್ಪ, ನೀನು ಕ್ಲಾಸ್ ಮಾಡ್ಬೇಕು ನೋಡಿದನು ಅಂತ ಹೇಳಿದ್ದೀವಿ. ಸ್ಟಾರ್ಟರ್ ಎಲ್ಲವೂ ಮುಗಿದಾಯ್ತು. ಸ್ಟಾರ್ಟರ್ ಮುಗಿದಾದ್ಮೇಲೆ ಮತ್ತು ಪನ್ನೀರ್ ಕೊಲ್ಹಾಪುರಿ ಆರ್ಡರ್ ಮಾಡಿದ್ರು. ಪನ್ನೀರ್ ಕೊಲ್ಹಾಪುರಿ ಅಂದ್ರ ಮೇಲೆ ಕುಲ್ಚಾ ಆರ್ಡರ್ ಮಾಡಿದ್ವಿ. ಕುಲ್ಚಾ ಪನ್ನೀರ್ ಕೊಲ್ಹಾಪುರಿ ತಿಂದಾದ್ಮೇಲೆ ನೆಕ್ಸ್ಟ್ ರೈಸ್ ಆರ್ಡರ್ ಮಾಡಿ. ರೈಸ್ ಯಾವ್ದು ಆರ್ಡರ್ ಮಾಡ್ಯಾರ ಅಂತಂದ್ರೆ ಕಾಜು ಪನ್ನೀರ್ ಬಿರಿಯಾನಿ, ಮತ್ತು ಇನ್ನೊಂದು ಯಾವುದಪ್ಪ ಅಂತಂದರೆ
ಟಿಕ್ಕಾ ಮಶ್ರೂಮ್ ರೈಸ್ ಅಂತ ಹೇಳಿ ಭಾಳ ಚೆನ್ನಾಗಿತ್ತು, ಸೂಪರ್. ಯಾಕಂದರೆ ನಾವೆಲ್ಲವೂ ವೆಜ್ಜನ್ನೇ ತಿಂದ್ವಿ. ಅವರು ಐಸ್ ಕ್ರೀಮ್ ಕೊಡ್ತೀನಂದ್ರೆ ಭಾಳ ಲೇಟ್ ಆಕೈತೆ ಅಂತಂದ್ರೆ ಐಸ್ ಕ್ರೀಮ್ ಬ್ಯಾಡ್ ಅಂತಂದ್ರೆ ನೀರಿನ ಬಾಟಲ್ ಖಾಲಿ ಆಗಿತ್ತು, ನೀರಿನ ಬಾಟಲು ಕೂಡ ತಂದ್ವಿ. ಫೈನಲಿ ಊಟ ಆದಮೇಲೆ ಆ್ಯಸ್ ಯೂಸ್ವಲ್ ಬಿಲ್ ತಂದು ಕೊಟ್ಟರು. ಬಿಲ್ ಓಪನ್ ಮಾಡಿರ್ತೀವಿ 1380 ಆಗಿತ್ತು. ಅದೇನು ಭಾಳ ಅಲ್ಲದು, ಎಂಜಾಯ್ ಮಾಡಿದ್ದೀವಲ್ಲ, ಅದು ಭಾಳ ಖುಷಿ ಅನ್ನಿಸ್ತು. ನೆಕ್ಸ್ಟ್ ಇವರು ಹೊರಗಡೆ ಬಂದು ಮಾತು ಹಚ್ಕೊಂಡು ಕೂತಿದ್ರು, ಟೈಮ್ ಬೇರೆ ಭಾಳ ಆಗಿತ್ತು. ಮತ್ತು ಆಮೇಲೆ ಒಂದು ಮಸಾಲ ಪಾನ್ ತಿಂದ್ವಿ. ತಿಂದ ಮೇಲೆ ನೀವು ನಿಮ್ಮ ಮನೆಗೆ ನೋಡ್ರಿ, ನಡ್ರಿ ನಾವು ನಮ್ಮ ಮನೆಗೆ ಹೋಗ್ತೀವಿ ಅಂತೇಳಿ ಬಂದುಬಿಟ್ಟಿವಿ.